ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು 101 ಗಣಪತಿ ಹತ್ರ ಇದ್ದೀವಿ ಮೈಸೂರಲ್ಲಿ. ಸೊ ಇಲ್ಲಿ ನಮ್ಮ ಕಾರ್ ಇದೆ, ಹಾಗೆ ಒಂದು ಗಾಡಿ ಇದೆ. ನಾವು 5 ದಿನ ಕೇರಳ ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಇವಾಗ ಮೈಸೂರಿಂದ ಸರಿ 4 ದಿನ ಕೇರಳದಿಂದ ಕೇರಳಗೆ ಹೋಗ್ತಾ ಇದ್ದೀವಿ ಮೈಸೂರಿಂದ. ಇವಾಗ ನಮ್ಮ ಊರಿಗೆ ಹೋಗಿ ಅಲ್ಲಿಂದ ಕೇರಳಗೆ ಹೋಗ್ತೀವಿ. ಸೊ ಮೇನ್ ಬ್ಲಾಗ್ ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗೋದು ಸ್ನೇಹಿತರೆ. ಸೊ ಬನ್ನಿ ನೆಕ್ಸ್ಟ್ ಡೇಗೆ ಶಿಫ್ಟ್ ಆಗೋದು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಒಂದು ಹೊಸ ಸೀಸನಿಗೆ ಸ್ವಾಗತ, ಒಂದು ಹೊಸ ಬ್ಲಾಗಿಗೆ ಸ್ವಾಗತ. ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಟೋಟಲ್ 4 ದಿನದ ಟ್ರಿಪ್ಪು. ಫಸ್ಟ್ ಡೇ ನಾವು ವಯನಾಡಿಗೆ ಹೋಗ್ತೀವಿ, ಸೆಕೆಂಡ್ ಡೇ ಕೋಳಿಕೋಡ್, ಹಾಗೆ ಥರ್ಡ್ ಡೇ ಕಣ್ಣೂರಿಗೆ ಹೋಗ್ತೀವಿ. ಸೊ ಇವತ್ತು ಬಂದು 21st ಡಿಸೆಂಬರ್ 21st ಡಿಸೆಂಬರ್. ಸೊ ಒಂದು ಕಾರ್ ಇದೆ, ಒಂದು ಗಾಡಿ ಇದೆ ಸ್ನೇಹಿತರೆ. ಸೊ ಬನ್ನಿ ಹೊರಡೋಣ. ಇವರು ನಮ್ಮ ಕಾರ್ತಿಕೇಶ್ ಅವರು, ಹಿಮಾಲಯನ್ 450 ಇಟ್ಟಿದ್ದಾರೆ. ಸೊ ಇವರು ನಮ್ಮ ಜೊತೆ ರೈಡ್ ಮಾಡ್ತಾರೆ. ಹಾಗೆ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಒಟ್ಟು 4 ದಿನದ ಟ್ರಿಪ್ಪು. ಇವತ್ತು 21st ಡಿಸೆಂಬರ್ 2025. ಸೊ ರಿಟರ್ನ್ ಬಂದು 24 ಡಿಸೆಂಬರ್ 2025. ಸೊ ಬನ್ನಿ ಹೊರಡೋಣ. ಈಗ ದೇವರ ಹೆಸರು ಹೇಳ್ಕೊಂಡು ಜೈ ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಹೊರಡೋಣ. ವೆಲ್ಕಮ್ ಟು ಕೇರಳ ಸಿಟಿ. ಸೊ ಈಗ ಕೇರಳ ಎಂಟರ್ ಆಗಾಯಿತು, ವಯನಾಡ್ ಎಂಟರ್ ಆಗಿದ್ದೀವಿ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಎಡ್ಕಲ್ ಕೇವ್ಸ್ ಆಗಿರುತ್ತೆ. ಇವಾಗ ಟುವರ್ಡ್ಸ್ ಎಡ್ಕಲ್ ಕೇವ್ಸ್ ಹೋಗ್ತಾ ಇದ್ದೀವಿ. ಸೊ ಗಾಡಿಯವ್ರು ಹಿಂದೆ ಬರ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ, ಆದರೆ ತುಂಬ ಹಿಂದೆ ಕಾಣಿಸಲ್ಲ. ಈಗ ಕಾರಲ್ಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಇದು ವ್ಲಾಗ್ಸ್ ಟ್ರಾವೆಲ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿ ಬರುತ್ತೆ. ನೋ ಪ್ರಾಬ್ಲಮ್. ಬರೋಣ, ಒಂದು ಗಾಡಿಯಲ್ಲಿ ಬರೋಣ ಇನ್ನೊಂದು ಸತಿ. ಓಕೆ ಸ್ನೇಹಿತರೆ, ಕಮಾನ್ ಲೆಟ್ಸ್ ಗೋ ಟು ದ ಎಡ್ಕಲ್ ಕೇವ್ಸ್ ಅಂಡ್ ಅಲ್ಲಿ ಮೀಟ್ ಮಾಡೋಣ. ಸೊ ಇಲ್ಲಿ ಜೈನ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇದು ಆನ್ ದ ವೇ ಜೈನ್ ಟೆಂಪಲ್ ಇತ್ತು ಒಂದು. ಸೊ ಜೈನ್ ಟೆಂಪಲ್ಗೆ ಬಂದಿದ್ದೀವಿ ಸ್ನೇಹಿತರೆ. ಆ್ಯಕ್ಚುಲಿ ನಮ್ಮದು ವಯನಾಡ್ ಬ್ಲಾಗ್ಸು ನೀವು ಆಗಲೇ ನೋಡಿರ್ತೀರ ನನ್ನ ಚಾನಲಲ್ಲಿ. ವಯನಾಡ್ ಬ್ಲಾಗ್ಸ್ ಆಲ್ರೆಡಿ ಇದೆ. ಸೊ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ನಿಮಗೆ ಕೊಟ್ಟಿರ್ತೀನಿ ಲಿಂಕ್. ಸೊ ಇನ್ ಕೇಸ್ ಸೊ ಆ ವ್ಲಾಗಲ್ಲಿ ಮೋಸ್ಟ್ ಆಫ್ ದ ಪ್ಲೇಸಸ್ ಕವರ್ ಆಗಿದೆ. ಸೊ ಆ ವ್ಲಾಗಲ್ಲಿ ಕವರ್ ಆಗದೆ ಇರೋ ಸುಮಾರು ಪ್ಲೇಸಸ್ ಈ ವ್ಲಾಗಲ್ಲಿ ಕವರ್ ಆಗುತ್ತೆ ಈ ಸೀಸನಲ್ಲಿ, ಐ ಮೀನ್ ಈ ವಯನಾಡಲ್ಲಿ. ಸೊ ಇನ್ನೂ ಸುಮಾರು ಪ್ಲೇಸಸ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಲಾಸ್ಟ್ ಟೈಮ್ ಹೋಗಿದ್ದ ಪ್ಲೇಸಸ್ಸು ಈ ಟೈಮ್ ಹೋಗಲ್ಲ, ಈ ಟೈಮ್ ಹೋಗಿದ್ದ ಪ್ಲೇಸಸ್ ನೆಕ್ಸ್ಟ್ ಟೈಮಿಗೆ ಹೋಗಲ್ಲ. ಪಾರ್ಟ್ 1 ನಾನು ಮಾಡಿ ಸ್ನೇಹಿತರೆ ಎಡ್ಕಲ್ ಕೇವ್ ಸೆಂಟರ್ ಆಗಿದ್ವಿ. ಅಫಿಷಿಯಲಿ ಎಂಟರಿಂಗ್ ಕೇವ್ಸ್ ಇಂದ ಟ್ರೆಕ್ ಮಾಡಿ ಇವಾಗ ಕೇವ್ಸಿಗೆ ಎಂಟರ್ ಆಗಿದ್ದೀವಿ.
ಇದೇ ಒರಿಜಿನಲ್ ಕೇವ್ಸ್ ನೋಡಿ, ಇಷ್ಟೇ ಇರೋದು ಕೇವ್ಸು. ಏನು ಎಲ್ಲ ಕಡೆ ಈ ಥರ ಕೆತ್ತನೆಗಳು ಮಾಡಿದ್ದಾರೆ. ಆ ಒಂದು ಕಾಲದಲ್ಲಿ ಈ ಥರ ಕೆತ್ತನೆಗಳು ಮಾಡಿದ್ದಾರೆ. ಇದರ ಅರ್ಥ ಏನು, ಇದು ಯಾಕೆ ಕೆತ್ತನೆ ಮಾಡಿದ್ದಾರೆ ಏನೂ ಗೊತ್ತಿಲ್ಲ. ಅವರು ಮಾಡಿದ್ದಾರೆ, ಅದು ನೋಡೋಕೆ ನಾವು ಬಂದಿದ್ದೀವಿ ಅಷ್ಟೇ. ಅಲ್ಲಿ ನೋಡಿ ಕನ್ನಡದಲ್ಲಿ ಬರೆದಿದ್ದಾರೆ, ಅಲ್ಲಿ ಕನ್ನಡ ಅಷ್ಟೇ. ಎಡ್ಕಲ್ ಕೇವ್ಸ್ ಬೇರೆ ಏನೂ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ಎಡ್ಕಲ್ ಕೇವ್ಸ್ ತೋರಿಸಿಲ್ಲ, ಈ ಸತಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ನಾನು ಹೇಳ್ದಂಗೆ ಬ್ಲಾಗ್ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಅಲ್ಲಿ ನೋಡಿ ಸ್ಪೈಡರ್ ವೆಬ್. ಸೊ ಅಷ್ಟೇ, ಬೇರೆ ಏನೂ ಇಲ್ಲ.